ಗ್ರಾಮ. ನಮ್ಮ ಗ್ರಾಮದಲ್ಲಿ ಸುಮಾರು 3 ಕಿಲೋಮೀಟರ್ ಉದ್ದ ಚೆನ್ನೈ ಬೆಂಗಳೂರು ಕಾರಿಡಾರ್ ಎಕ್ಸ್ಪ್ರೆಸ್ ಹೈವೇಗೆ ಭೂಸ್ವಾಧೀನ ಆಗಿದೆ. ಸುಮಾರು 3 ಕಿಲೋಮೀಟರ್ ಉದ್ದನೂ ನಾವು ಯಾವುದೇ ಅಡಚಣೆ ಇಲ್ಲದೆ ಎಲ್ಲ ರೈತರು ಸಹಕರಿಸಿ ದೇಶದ ಅಭಿವೃದ್ಧಿಗೋಸ್ಕರ ರಸ್ತೆನ ಮಾಡೋಕ್ಕೆ ದೇಶಕ್ಕೋಸ್ಕರ ಬಿಟ್ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಈ ಸುಮಾರು 3 ಕಿಲೋಮೀಟರ್ ಉದ್ದ ರಸ್ತೆನಲ್ಲಿ ಸುಮಾರು 5 ನಕಾಶೆ ಕಂಡ ರಸ್ತೆಗಳನ್ನು ಹೈವೇ ಅವರು ಬಂದ್ ಮಾಡಿದ್ದಾರೆ. ಈ ರಸ್ತೆಗಳಿಗೆ ಬದಲಾಗಿ ನಮಗೆ ಪರ್ಯಾಯವಾಗಿ ಸರ್ವಿಸ್ ರಸ್ತೆ ಬಿಟ್ಕೊಡೋಕ್ಕೆ ಹೇಳಿದ್ವು. ಬಿಟ್ಕೊಡ್ತೀವಿ, ಈ ಕೆಲಸ ಮಾಡ್ತೀವಿ ಅಂದರು. ನಾವು ಯಾವುದೇ ಅಡಚಣೆ ಮಾಡದೆ ರಸ್ತೆ ಮಾಡೋಕ್ಕೆ ಬಿಟ್ಕೊಟ್ಟಿದ್ದೀವಿ. ಈಗ ಸರ್ವಿಸ್ ರಸ್ತೆನ ಬಿಡದೆ ನಮಗೆ ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರಿಂದ ಸುಮಾರು ನಾವು 3-4 ಕಿಲೋಮೀಟರ್ ಸುತ್ತಾಕೊಂಡು ಬರಬೇಕಾಗುತ್ತೆ ನಮ್ಮ ಜಮೀನುಗಳಿಗೆ. ಇದಕ್ಕೆ ಮೊದಲೇ ನಾವು ತಹಶೀಲ್ದಾರ್ ಅವರಿಗೆ, ಪ್ರಾಜೆಕ್ಟ್ ಡೈರೆಕ್ಟರ್ಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕಡೆನೂ ಮನವಿ ಕೊಟ್ಟಿದ್ದೀವಿ. ಸುಮಾರು 2-3 ಸಲ ತಹಶೀಲ್ದಾರ್ ಅವರು ಸ್ಥಳ ತನಿಖೆ ಮಾಡಿದ್ದಾರೆ. ಸರ್ವೇಯನ್ನು ಕರ್ಕೊಂಡು ಬಂದು ಎಲ್ಲೆಲ್ಲಿ ರಸ್ತೆಗಳಿತ್ತು ನಕಾಶೆಯಲ್ಲಿ ಅದೆಲ್ಲ ಬಂದ್ ಮಾಡಿರೋದೆಲ್ಲ ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಪ್ರಾಜೆಕ್ಟ್ ಡೈರೆಕ್ಟರ್ ಹತ್ರ ಮಾತಾಡಿ ಬಿಟ್ಕೊಡ್ತೀವಿ, ನಿಮಗೆ ಸರ್ವಿಸ್ ರಸ್ತೆ ಇದಕ್ಕೆ ಪರ್ಯಾಯವಾಗಿ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಆಶ್ವಾಸನೆ ಕೊಟ್ಟು ನಮ್ಮನ್ನೆಲ್ಲ ಕಳಿಸಿದ್ರು. ಇವರು ಹೈವೇ ಅವರು ಸಹ ಬಿಟ್ಕೊಡ್ತೀವಿ ಅಂತ ಹೇಳಿದರು. ಈಗ ನಾವಿಲ್ಲದೆ ಇರೋ ಟೈಮಲ್ಲಿ ರಾತ್ರಿ ಬಂದು ಕೆಲಸವನ್ನು ಎಲ್ಲ ಬೇಲಿ ಹಾಕ್ತಾ ಇದ್ದಾರೆ, ಕಾಂಪೌಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ಅಧಿಕಾರಿಗಳಾಗಲಿ ಕೆಲಸದವರಾಗಲಿ ಬರಲಿಲ್ಲ. ನಾವು ಇಲ್ಲದೆ ಇರೋ ಸಮಯದಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಇದಕ್ಕೆ ಪರ್ಯಾಯವಾಗಿ ಸರ್ವಿಸ್ ರಸ್ತೆ ಬಿಟ್ಕೊಡ್ಬೇಕು. ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಸ್ಥಳ ತನಿಖೆ ಮಾಡಿ ನಮಗೆ పర్యాయ రస్తే కల్పించಬೇಕು ಅಂತ కోరుకుంటా ఇದ್ದೀನಿ. ఈ బాధలు పెట్టినారు సార్. మేము జమీన్ తా కావులు పట్టుకోపోవాలా, కొసమప్పలు కోసుకోవాలా, అన్నీ నిలిచిపోయి మేము గాడి పోవాలా, కొసమప్పలు కావాలా, ఆవులు తోలుకోవాలా. మేము ఎట్లా బతికేకే ఈ నైస్ రోడ్ని ఇంకా మాకు చాలా తొందర పెడతారు. ఈ నైస్ రోడ్ ఏమైనా హెచ్చు తక్కువ జరిగితే ఈడే ఒక 4-5 జనాలు స్పాట్లో ఉరేసుకొని వస్తాము. కంప్లైంట్ ನಾವು ಇದೇ ವೆಂಕಚಂದ್ರ ಗ್ರಾಮಸ್ಥರಾಗಿ ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು 5,000 ಮಾವಿನ ಗಿಡ, ತೆಂಗಿನ ಗಿಡ ಈ ಭಾಗದಲ್ಲಿ ನೆಟ್ಟಿರ್ತೀವಿ. ಈ ರಸ್ತೆನ ನಾವು ಮೊದಲು ನಂಬ್ಕೊಂಡಿದ್ವಿ. ಪಕ್ಕದಲ್ಲಿ ಮೊದಲು ಬೇಲಿ ಹಾಕಿರಲಿಲ್ಲ. ಇದೇ ಸರ್ವಿಸ್ ರೋಡಲ್ಲಿ ನಾವು ಟ್ರಾಕ್ಟರ್ಗಳಲ್ಲಿ ನೀರು ಹೊಡ್ಕೊಂಡು ಇದುವರೆಗೂ ಬೆಳೆಸಿದ್ದೀವಿ. ಈಗ ಏಕಾಏಕಿ ರಾತ್ರಿ ನಾವಿಲ್ಲದ ಟೈಮಲ್ಲಿ ಅವರು ಬಂದ್ ಮಾಡ್ತಾ ಇದ್ದಾರೆ. ಈಗ ನೀರು ಹೊಡಿಬೇಕು. ನಾವು ಸುಮಾರು 5,000 ಗಿಡ ನಾವು ಬಂಗಾರಪೇಟೆ ಸ್ಕೀಮಲ್ಲೇ ತಂದಿರೋದು, ತೋಟಗಾರಿಕೆ ಇಲಾಖೆ ಸ್ಕೀಮಲ್ಲೇ ತಂದು ನಾಟಿ ಮಾಡಿದ್ದೀವಿ. 5,000 ಗಿಡ ಈ ಕಡೆ ನೆಟ್ಟಿದ್ದೀವಿ. ಈಗ ಆ ಗಿಡಗಳಕ್ಕೆಲ್ಲ ನೀರು ಹೊಡಿಬೇಕು. ಈಗ ದಾರಿ ಇಲ್ಲ, ಪರ್ಯಾಯ ದಾರಿ ವ್ಯವಸ್ಥೆ ಮಾಡಿಕೊಡಿ ಅಂತಂದರೆ ಮಾಡ್ತಾಯಿಲ್ಲ. ನಮಗಿದ್ದಿದ್ದ ದಾರಿಗಳನ್ನ ಬಂದ್ ಮಾಡಿದ್ದಾರೆ. ಮತ್ತು ನಾವು ಇಲ್ಲದ ಕೆಲಸ ಮಾಡ್ತಾರೆ. ಈಗ ನಾವು ಬೆಳಿಗ್ಗೆಯಿಂದ ನಾವು ಅವ್ರು ಬರಲಿ ಅಂತ ಕಾಯ್ತಾ ಇದ್ದೀವಿ. ಯಾರೂ ಈ ಕಡೆ ಬರ್ತಾ ಇಲ್ಲ. ನಮಗೇನು ಆಶ್ವಾಸನೆಯನ್ನು ಕೊಡ್ತಾ ಇಲ್ಲ. ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ.
ಮತ್ತು ಇಲ್ಲಿ ಟ್ರಾಕ್ಟರ್ಗಳವರು ಸುಮ್ಮನೆ ನಿಲ್ಲಿಸ್ಬಿಟ್ಟು ಪಕ್ಕದಲ್ಲಿ ಮಲಗಿದ್ದಾರೆ. ನಾವು ಬೆಳಗಿಂದ ಕಾದು ಸುಸ್ತಾಗಿ ಈಗ ಮತ್ತೆ ಮನೆಗೆ ಹೋದರೆ ಮತ್ತೆ ಯಾವ ಟೈಮಲ್ಲಿ ಕೆಲಸ ಮಾಡ್ತಾರೋ ಇರೋ ರಸ್ತೆನೂ ಬಂದಾಗ್ಬಿಡ್ತದೆ. ದಯವಿಟ್ಟು ಇದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು. ಮತ್ತು ಇದೇ ಡಿ ಸಿ ಸಾಹೇಬರು ಅದೇ ಅವ್ರ ಚೇಂಬರಲ್ಲೇ ಕನ್ಸರ್ನ್ ಪ್ರಾಜೆಕ್ಟ್ ಡೈರೆಕ್ಟರ್ಗಳನ್ನೆಲ್ಲ ಕರೆದು ಮತ್ತು ಈ ರಸ್ತೆಗೆ ಯಾರ್ಯಾರು ಸಂಬಂಧ ವಹಿಸಿರ್ತಾರೋ ಎಲ್ಲರೂ ಬಂದು ಕೂತ್ಕೊಂಡು ಅವ್ರ ಎದುರುಗಡೆ ಅವ್ರಿಗೆ ಹೇಳಿದ್ರು 500 ಮೀಟ್ರನ್ನ ಅವ್ರಿಗೆ ಸರ್ವಿಸ್ ರೋಡ್ ಬಿಟ್ಕೊಡಬೇಕು ಅಂತ ಹೇಳಿದ್ರು. ಈಗ ಆ ಮಾತು ಇವ್ರಿಗೆ ಹೇಳಿದಾಗ ನಮಗೆ ಬಾಯಿ ಮಾತಲ್ಲಿ ಬೇಕಾಗಿಲ್ಲ, ಪತ್ರ ಕೊಡಿ ಅಂತಾರೆ. ಡಿ ಸಿ ಸಾಹೇಬರು ನಮ್ಮನ್ನೆಲ್ಲ 4 ಸಾರಿ ಕರೆಸು, ನಾವು ಕಡೆಯಲ್ಲಿ ನಾವು ಅವ್ರನ್ನ ಗೋಳಾಡಿ ಒಂದು ಪರ್ಮಿಷನ್ ತೊಗೊಂಡು ಭೇಟಿ ಆದಾಗ ಕಡೆಯಲ್ಲಿ ಅವರು ಈ ಮಾತು ಹೇಳಿದ್ರು. ನಮ್ಮ ಎದುರುಗಡೆನೇ ಹೇಳಿದ್ರು, ನಿಮ್ಗೆ ಯಾಕೆ 500 ಮೀಟ್ರ್ ಬಿಟ್ಕೊಡ್ತಾರೆ, ನೀವು ಹೋಗಿ ಅಂತಂದರು. ಆ ಸಮಾಧಾನ ಮೇಲೆ ನಾವು ಬಂದುಬಿಟ್ವಿ. ಇದಕ್ಕಿಂತ ಮುಂಚೆ ಏನಾಯಿತು, ಮೊದಲನೇ ಡಿ ಸಿ ಅವರಿದ್ದಾಗ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದರು, ನಿಮಗೆ 3 ಮೀಟ್ರ್ ಕೋರ್ಟ್ ಹಾಲಲ್ಲಿ ಇಬ್ಬರು MLAಗಳ ಎದುರುಗಡೆ ಪಕ್ಕದಲ್ಲಿ ಕುಟ್ರಿಸ್ಕೊಂಡು ನಮ್ಗೆ ಆಶ್ವಾಸನೆ ಕೊಟ್ಟರು. ಕೋರ್ಟ್ ಹಾಲಲ್ಲಿ ಅವ್ರದ್ದು ಹೆಸರು ಸರ್ ಚೆಲುಮಣಿ ಅಂತ. ಏನು ಹೇಳಿದ್ರು, ನಿಮಗೆ 3 ಮೀಟ್ರ್ ಸರ್ವಿಸ್ ರೋಡು ಪಕ್ಕದಲ್ಲಿರುತ್ತೆ, ಯಾವುದೇ ತೊಂದರೆ ನಿಮ್ಗೆ ಕೊಡೋಲ್ಲ, ನಾವು ರೈತರಿಗೆ ಯಾವುದೇ ತೊಂದರೆ ಇಲ್ಲ, ನಿಮ್ಮ ಹೊಲಗಳಿಗೆ ಹೋಗೋಕ್ಕೆ ನಮ್ಗೆ ತೊಂದರೆ ಇಲ್ಲ, ಅದರಿಂದ ನೀವೇನು ಅಡ್ಡಿ ಮಾಡಬಾರ್ದು ಅಂತಂದರು. ಆ ಮಾತಿನ ಮೇಲೆ ನಾವು ನಮ್ಮ ನಕಾಶನಲ್ಲಿ ಇದ್ದಿದ್ದ ರಸ್ತೆಗಳನ್ನ ಅವರು ಕೆಡುತ್ತಾ ಇದ್ರೂ ಸುಮ್ಮನೆ ಆಗ್ಬಿಟ್ವಿ ಅವ್ರ ಭರವಸೆ ಮೇಲೆ. ಈಗ ನಮಗೆ ಆ 3 ಮೀಟ್ರೂ ಇಲ್ಲ, 2 ಮೀಟ್ರೂ ಇಲ್ಲ, ನಾವೀಗ ಗಿಡ ನಾಟಿ ಮಾಡಿಬಿಟ್ಟಿದ್ವಿ. ಏನು ಮಾಡೋದು ಅಂತ ದಿಕ್ತೋರಿಸ್ತಾ ಇಲ್ಲ. ಯಾವುದೇ ನಕಾಶೆನಲ್ಲಿರೋ ರಸ್ತೆಯನ್ನ ಬಂದ್ ಮಾಡಬಾರ್ದು, ಬಂದ್ ಮಾಡಿದ್ರು ಸಹ ಒತ್ತುವರಿ ತೆರವುಗೊಳಿಸಬೇಕು ಅಂತ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ತಹಶೀಲ್ದಾರ್ ಅವರು ಇದನ್ನು ಒತ್ತುವರಿ ತೆರವು ಮಾಡಿಸ್ಬೇಕು ಅಂತ ಆದೇಶ ಇದ್ರೂ ಸಹ ತಹಶೀಲ್ದಾರ್ ಅವರು 3 ಸಲ ಸ್ಥಳ ತನಿಖೆ ಮಾಡಿ ನೋಡಿಕೊಂಡು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗೆ ವರದಿ ಕೊಟ್ಬಿಟ್ಟು ಹೋಗಿದ್ದಾರೆ. ವೆಂಕಸಂದ್ರದಿಂದ ಕೊಡಿಗೆಪಲ್ಲಿಗೆ ಹೋಗೋ ರಸ್ತೆ ಸರ್ವೆ ನಂಬರ್ 22 ಬಂದ್ ಮಾಡಿದ್ದಾರೆ. ಮತ್ತು ವೆಂಕಸಂದ್ರದಿಂದ ಕೊಡಿಗೆಪಲ್ಲಿಗೆ ಇನ್ನೊಂದು ರಸ್ತೆ ಸರ್ವೆ ನಂಬರ್ 3, 4, 5 ಬಂದ್ ಮಾಡಿದ್ದಾರೆ. ಮತ್ತು ವೆಂಕಸಂದ್ರದಿಂದ ಸುಂದರಪಾಳ್ಯಕ್ಕೆ ಹೋಗುವಂಥ 2 ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ. ಇವೆಲ್ಲ ನಕಾಶೆನಲ್ಲಿರೋ ರಸ್ತೆಗಳು. ಇದಕ್ಕೆ ಪರ್ಯಾಯವಾಗಿ ಸರ್ವಿಸ್ ರಸ್ತೆಯನ್ನು ಬಿಟ್ಕೊಡ್ಬೇಕು ಅಂತ. ಈ ರಸ್ತೆ ಇಲ್ಲ ಅಂತಂದರೆ ಹಲವಾರು ತೋಟಗಳ ಹತ್ರ ಮನೆಗಳು ಕಟ್ಕೊಂಡಿದ್ದಾರೆ, ಬೋರ್ವೆಲ್ ಹತ್ರ ರಾತ್ರಿ ನೀರು ಎತ್ತಕ್ಕೆ ಹೋಗಬೇಕು, ಉಳುಮೆ ಮಾಡೋಕ್ಕೆ ಹೋಗಬೇಕು, ವ್ಯವಸಾಯಕ್ಕೆ ಎಲ್ಲ ತೊಂದರೆ ಆಗುತ್ತೆ, ಮನೆಗಳಿಗೆ ಹೋಗೋಕ್ಕೂ ದಾರಿ ಇರಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಬಂದು ಸ್ಥಳ ತನಿಖೆ ಮಾಡಿ ನಮಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು, ನಮ್ಗೆ ಸರ್ವಿಸ್ ರಸ್ತೆಯನ್ನು ಬಿಟ್ಕೊಡ್ಬೇಕು ಅಂತ ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ.